ಕರ್ನಾಟಕದ ಜನಪ್ರಿಯ ದಿನಪತ್ರಿಕೆ ಆದಂಥ ಸಂಯುಕ್ತ ಕರ್ನಾಟಕ ನಡೆಸ್ಕೊಂಡು ಬರ್ತಿರುವಂಥ ಲೋಕಶಿಕ್ಷಣ ಟ್ರಸ್ಟ್ನವರು ಇವತ್ತು ಮೈಸೂರಿನಲ್ಲಿ ಒಂದು ಚಿಂತನ ಮಂಥನ ಆಯೋಜನೆ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಹಲವಾರು ಕ್ಷೇತ್ರಗಳ ದಿಗ್ಗಜರನ್ನು ಕರೆಸಿ ಅವರಿಂದ ಸಲಹೆ ಸೂಚನೆಗಳನ್ನೆಲ್ಲ ಪಡ್ಕೊಂಡಿದ್ದಾರೆ ಮತ್ತು ಯುಗಾದಿ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಸಂಯುಕ್ತ ಕರ್ನಾಟಕ ಬಹಳಷ್ಟು ವರ್ಷಗಳ ಅನುಭವ ಇರುವಂಥ ಪತ್ರಿಕೆ, ದೀರ್ಘಕಾಲ ಸುದ್ದಿ ಮಾಧ್ಯಮದಲ್ಲಿ ತನ್ನದೇ ಆದಂಥ ಒಂದು ಛಾಪ್ ಮೂಡಿಸಿರುವಂಥ ಪತ್ರಿಕೆ. ಆ ಪತ್ರಿಕೆ ಇನ್ನೂ ಕೂಡ ಮುಂದೆ ಬರುವ ವರ್ಷಗಳಲ್ಲೂ ಕೂಡ ಇದೇ ರೀತಿ ಸುದ್ದಿ ಮಾಧ್ಯಮದಲ್ಲಿ ಒಳ್ಳೆ ಪತ್ರಿಕೆಯಾಗಿ ಮುಂದುವರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಹೊಸದಾಗಿ ಅವರು ಮೈಸೂರು ಎಡಿಷನ್ ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ತೀರ್ಮಾನನ ಈ ಚಿಂತನ ಮಂಥನ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಭಾಳ ಸಂತೋಷವಾದಂಥ ವಿಚಾರ. ಇನ್ನು ಮುಂದೆ ಮೈಸೂರು ಮತ್ತು ಸುತ್ತಮುತ್ತ ಭಾಗದ ಜಿಲ್ಲೆಗಳಲ್ಲಿ ಕೂಡ ಸುದ್ದಿಗಳೇನಿರುತ್ತೆ ಅದನ್ನು ಆದ್ಯತೆ ಮೇರೆಗೆ ಕವರ್ ಮಾಡಿ ಇಲ್ಲಿ ಭಾಗದ ಜನರಿಗೆ ಆ ಸುದ್ದಿಯನ್ನು ತಲುಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ನಾನು ತುಂಬ ಹೃದಯದ ಹಾರೈಕೆಗಳನ್ನು ತಿಳಿಸಲಿಕ್ಕೆ ಇಷ್ಟ. ಅದೇ ಈಗ ಹೊಸದಾಗಿ ಕರ್ಮವೀರ ಯುಗಾದಿ ಸಂಚಿಕೆ ಅಂತ ತರ್ತಾ ಇದ್ದಾರೆ. ನಾನು ಇನ್ನೂ ಓದಿಲ್ಲ, ಬಟ್ ಖಂಡಿತ ಯುಗಾದಿ ಸಂಚಿಕೆ ಬಹಳ ವಿಶೇಷವಾಗಿರುತ್ತೆ, ಆಸಕ್ತಿದಾಯಕವಾಗಿರುತ್ತೆ. ಎಲ್ಲ ಥರದ ಓದುಗರಿಗೂ ಕೂಡ ಅದು ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ಒಳ್ಳೆಯದಾಗಲಿ. ನಮ್ಮ ಸಂಯುಕ್ತ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಓದುಗರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು.